ಎಲ್ಲರಿಗೂ ನಮಸ್ಕಾರ. ಬರ್ರಿ, ಇದು ನಮ್ಮ ಧಾರವಾಡ ಶ್ರೀನಗರ ಸರ್ಕಲ್ನಲ್ಲಿರುವಂಥ ಬಸವೇಶ್ವರ ಮೂರ್ತಿ. ಈ ನಮ್ಮ ಎಲ್ಲ ಹೆಚ್ಚು ಕಮ್ಮಿ ವಿಡಿಯೋಗಳು ಈ ಸರ್ಕಲಿನ ಸುತ್ತಮುತ್ತನೇ ತಿರುಗ್ತಾ ಇರ್ತವೆ. ದಿನನಿತ್ಯ ನನಗೆ ಭೇಟಿಯಾಗೋದು ಇಲ್ಲೇನೇ ಪಕ್ಕ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋಗೋ ರೈಲ್ವೆ ಅಂಡರ್ ಪಾಸಿಂಗ್ ಇದೆ. ನಮಸ್ತೆ. ಟೆಂಡರ್ನವರು ಭಾಳ ನೋಡಿ ಹಾಡಾಕೋದ್ರಿಂದ ಆನಂದದಿಂದ ಮಾಡೋ ಕೆಲಸ ಇದನ್ನು ಮಾಡೋದು ಇದ್ರಾಗನ ಹೋಗಿ ಹೌದು ಮನುಷ್ಯಾಗದ ಆಗೋದಾಗತ್ತ ಅಲ್ಲೇ ಹೊರತು ಕರೆಕ್ಟ್. ಅದು ಹಾರ್ಟ್ ಅಟ್ಯಾಕ್ ಅದರ ಬರ್ನಾಡ್ ಗಿಮಿಟ್ರಿಯಿಂದ ಹೋಗೋದು ಅಂಡರ್ಗ್ರೌಂಡ್ ಕೆನರಾ ಬ್ಯಾಂಕ್ ದಾಟ ಬೈಸರ್ತನ ಹೋಗುತ್ತಂತ ನೋಡ್ಕೊಂತ ಬಂದು ವರ್ಷದ ಅಂಗಡಿಯವ್ರ ಹಣೆ ಬರ ಮತ್ತು ಅವ್ರನ್ನ ಮಣಿವಣ್ಣಂದೇನೋ ಕೇಸ್ ಹೇಳಿದ್ರು ಹಿಂದಿದ್ದಾಗ ಅವ ಗಟ್ರ ಪಟ್ರ ಎಲ್ಲ ಕೆಳ ಮಾಡಿದ್ನ ಅಂತ ಇವ್ರು ಬಂದು ಯಾರೋ ಏನೋ ಮಾಡಿದ್ರು ಅಂತ ಮತ್ತೊಬ್ರು ಹೇಳಕತ್ತೀವಿ. ಇನ್ನೊಂದು ರಸ್ತೆ ಇನ್ನು ಆ ಕಡೆ ಹಬ್ಬಕ್ಕಂದ್ರೆ ಎಲ್ಲಿ ತನಕ ಕೊಡ್ತಾರೆ, ಇನ್ನು ಅಂಡರ್ಗ್ರೌಂಡ್ ಅದು ಇನ್ನೂ ಮುಂದೆ ಸಾಲ್ವ್ ಮಾಡಿ ಇದೊಂದರ ಮುಂದುವರ್ಸ್ಯಾರ ನೋಡೋಣ. ನಮ್ಮ ಇದು ಹಿನ್ನೋಟ ಕರ್ನಾಟಕ ಬ್ಯಾಂಕು ಆ ರಸ್ತೆಯಿಂದ ನಾವು ಮತ್ತೆ ಶ್ರೀ ಆದತ್ತ ದುರ್ಗೌಡರ ರಸ್ತೆ ಮತ್ತು ಪಾರುಗಳು ಇತ್ಯಾದಿ. ಇದು ಸರ್ಕಲನ್ನು ಬಸ್ ಸ್ಟಾಪ್. ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡ್ತೀನಿ ನೋಡ್ರಿ. ಇದು ಹಿನ್ನೋಟೆ ಅದರದ್ದು ನಮ್ಮ ಅಂಡರ್ಗ್ರೌಂಡ್ ರೋಡ್. ಇದು ಇಲ್ಲಿಂದ ಮುಂದುವರೆದು ಕರ್ನಾಟಕ ಬ್ಯಾಂಕಿನವರೆಗೂ ದಾಟಿ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ನೋಡೋದು ಪಾಪ ಯಾರು ಎಲ್ಲ ಕೆಲಸ ಭಾರಿ ನಡೆಸ್ಯಾರ. ಆ ಕಡೆಯಿಂದ ರೋಡ್ ಮಾಡಕತ್ತಾರ ಒಂದಿಷ್ಟು ನೋಡಿದೆ. ಇದ್ರ ಮುಂದೆ ಬೇಕ್ರಿ ಮುಂದೆ ಮಾಡ್ಯಾರ. ನೋಡೋಣ ಇತ್ತೀಚಿನ ಬೆಳವಣಿಗೆ. ಆ ಕಡೆಯಿಂದ ಮುಗಿಸ್ಕೊಂತ ಬಂದ್ರೆ ಈ ಕಡೆಯಿಂದ ಇದು ಹಾಕಿತ್ತು ಅವ್ರು ಯಾವುದೋ ಇಲ್ಲೆಲ್ಲ ಭಾಳ ಕಿರಿಕಿರಿ ಐತೆ ಬಿಡಿ ಸರ್. ಏನು ಮಾಡಕ್ಕೆ ಬರೋದಿಲ್ಲ, ಏನು ಮಾಡೋಕ್ಕೆ ಹೋಗಲ್ಲ. ಆಗಿದ್ದು ಮಾಡ್ಕೊಂಡು ಹೋಗಿ ನೋಡ್ಕೊತ ಹೋಗಿ ಅಷ್ಟೇ ಟ್ರೈನ್ ಬರೋಕೈತಿ ಅಂತೇಳಿ ಆವಾಜ್ ಆಗಕತ್ತೈತಿ. ಹಿಂದ್ಗಡೆ ಟ್ರೈನ್ ಆವಾಜ್ ಆಗತೈತಿ ನೋಡೋಣ. ಸಾಯವಲ್ಲ ಹಂಗೇನಂತಾರೆ ಹಾಂ ಸಾಯವಲ್ಲ ಇರಾಕ ನೋಡ್ತಿರಲ್ಲ ಎರಡು ಮಾತಾಡಲಿ. ಸಾಯೋದ ಏನು ಮಾಡೋಕ್ಕಾಗೋದಿಲ್ಲ. ಇಲ್ರಿ ಯಾವ ರೀತಿ ಅದು ದೊಡ್ಡವ್ರು ಯಾರು ಸಾಯೋದಿಲ್ಲ ಸರ್. ಸರಿ, ಯಾವತ್ತೂ ಎಲ್ಲ ದೇಶದಾಗ ಇದೆ ಹಣೆ ಬರ. ದೊಡ್ಡವ್ರನ್ನ ಹೆಂಗೋ ಪಾರಾಗಿರ್ತಾರೆ. ಆಯ್ತು ಅವ್ರು ನೋಡೋಣ, ರೋಡಷ್ಟು ನೋಡ್ಕೊಂಡು ಹೋಗಿ. ಹಾಂ ಕೆಲಸ ಬರ್ತೀವಿ. ಗೂಡ್ಸ್ ಗಾಡಿ ಬಸವಣ್ಣನ ಎದುರುಗಡೆಯಿಂದ ಹೋಗ್ತಾ ಇದ್ದೀವಿ. ಶ್ರೀನಗರ ಸರ್ಕಲ್. ಖುಷಿ ಆಗ್ತದೆ. ನೋಡ್ರಿ, ಆ ಕಡೆಯಿಂದ ರೋಡ್ ಮಾಡ್ಕೊತ ಹೋಗ್ತಾರೆ ಅಷ್ಟು.
ಏನ್ರಿ ಆರಾಮ? ಶ್ರೀನಗರ ಸರ್ಕಲ್ ಬಸವಣ್ಣನ ಹಿಂದಲ್ ಭಾಷೆ. ಇದು ಮಹೇಶ ಕಾಲೇಜಿನ ಎದುರಿಗೆ ಒಂದು ಗೂಳ್ನ ಹೊಂಟೈತಿ. ಇದ್ರ ಬಗ್ಗೆ ನಮ್ಮ ನಂದಿನಿಯ ಮಾಲಕರು ಸಂತೋಷ ಹತ್ರ ಕೇಳೋಣ. ಬರ್ರಿ ಸಂತೋಷ, ನಮಸ್ಕಾರ. ಸರ್ ಏನು ಈ ಬೀದಿ ದನದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅವು ಬೀದಿ ದನಗಳು ಬೀಡಾಡಿ ದನಗಳು ಭಾಳ ಬಿಟ್ಬಿಟ್ರ ಸರ್. ಬೆಳಿಗ್ಗೆ ಅವ್ರು ಏನು ಮಾಡ್ತಾರ, ಹಾಲು ಕರೆಯಕ್ಕಷ್ಟ ಕರ್ಕೊಂಡು ಹೋಗ್ತಾರ. ಹೌದು. ಆಮೇಲೆ ಮೇಯಕ್ಕೆಲ್ಲ ಇಲ್ಲ ರಸದ ಬಿಟ್ಟು ಬಿಡ್ತಾರೆ. ಅಯ್ಯ, ಒಂದು ಬೆಳಿಗ್ಗೆ ನೀವು 6-7 ಗಂಟೆಗೆ ಒಂದು 10-15 ರಸ ಮೇಲೆ ಕುಂದು ಬಿಟ್ಟಿರ್ತಾವ್ರಿ. ಗಾಡಿದವ್ರಿಗೂ ತೊಂದರೆ. ಕಾರ್ಪೊರೇಷನ್ ಹೇಳಿದ್ರೆ ಅವ್ರು ನಮಗೆ ಬರೋದಿಲ್ಲ ಅಂತಾರೆ. ಐತೆಲ್ಲ ಹಿಡಿದು ಇದಕ್ಕೆ ಕೊಂಡೋಣ ಅಥವಾ ಇದಕ್ಕೆ ಗೋಶಾಲೆಗೆ ಹಾಕ್ಬೇಕಂತ ಅಂತಾರೆ. ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಅಡ್ಡಾಡ್ತಾವ ಸರ್. ರಸದಾಗ ಎಲ್ಲ ಹೋಗ್ತಾವೆ. ಭಾಳ ಇದು ಮಾಡ್ಬಿಡ್ತಾವೆ. ಆಮೇಲೆ ಎಲ್ಲ ಪ್ಲಾಸ್ಟಿಕ್ ತಿಂದು ಸರ್ ಸಗಣಿ ಒಳಗೂ ಪ್ಲಾಸ್ಟಿಕ್ ಹಾಕ್ಬಿಡ್ತಾವೆ. ಅಯ್ಯಪ್ಪ, ಸಗಣಿ ಒಳಗೆ ಬರೋದಿಲ್ಲ ಅದು. ಅಲ್ಲೇ ಒಳಗೆ ಸ್ಟಕಪ್ ಹಾಕಿ ಮತ್ತು ಅದೆಲ್ಲ ಇದ್ರ ಸಿಂಡ್ರೋಮ್ ಡೌನ್ ಏನಂತಾರೆ ಅದಕ್ಕೆ, ಡಸ್ಟ್ಬಿನ್ ಸಿಂಡ್ರೋಮ್ ಅನ್ನೋ ಒಂದು ದೊಡ್ಡ ರೋಗಕ್ಕೆ ಅದು ಕಾರಣ ಆಗ್ತೈತಿ. ಬಂದುಬಿಡ್ತಾವೆ ಸರ್. ಭಾಳ ಇದಾಗ್ಬಿಟ್ಟಾವ ಸರ್. ಸರ್ ಇವತ್ತಿಂದೇನು ಹವಾಮಾನ ಬರಬರಿ ಐತಿ, ಎಲ್ಲ ಮಳೆ ಸರ್. ನೀವು ಕಳಿಸಿರಲ್ಲ ಐತಲ್ಲ ಮಧ್ಯಾಹ್ನ ಮೇಲೆ ಐತಂತ. ಮತ್ತೇನು ಹೇಳ್ತೀರಿ? ಸಂದೇಶ ಏನಾದ್ರು ಹೊಸ ವಿಷಯ ಐತ್ರಿ ಕೊಡ್ರಿ. ಸಂತೋಷ, ಒಳ್ಳೇದಾಗಲಿ. ಸಂತೋಷ್ ಅವ್ರು ಹೇಳಿದ್ರಿ ಇದನ್ನು ಸೇರಿಸಿ ಮತ್ತೆ ವಿಡಿಯೋದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ನಮಸ್ಕಾರ ಸಂತೋಷ್ ಅವರೇ. ಶ್ರೀನಗರ ಸರ್ಕಲ್ನಾಗ SBI ಭಾಗೀರಥಿ ಅಂತ ಇಲ್ಲಿಂದ ಎಂಟು ತಗೊಂಡಿರೋದು ಬರ್ತಿರುತ್ತೆ. ಇಲ್ಲೇ ರಾತ್ರಿ ಕರೆಂಟು ಏನೋ ಇದಾಗಿತ್ತಂತ ಆ ಸರ್ಕಲ್ಲಿನ ದಾರಿಯಿಂದ ಹಿಡಿದು ನಮ್ಮ ರೈಲ್ವೆ ಇಲಾಖೆಯ ದಾರಿಗಳನ್ನು ಭಾಳ ಚೆನ್ನಾಗಿ ಜೋರಾಗಿದ್ದಾರೆ. ಇತ್ತೀಚಿನ ಒಂದು ಚಿತ್ರೀಕರಣ ಮಾಡಿ ಕರ್ನಾಟಕ ಬ್ಯಾಂಕಿನ ದಾಟಿನೂ ಹೋಗುತ್ತಂತ ನೀನು ಹೇಳ್ತೀನಿ. ಬಹಳ ಬಿಸಿದಷ್ಟೇ ಇದೆ ಶ್ರೀನಗರ ಸರ್ಕಲ್. ಓಕೆ ಓಕೆ, ಇದೇ ರೀತಿ ಮುಂದುವರೆದು ಆದಷ್ಟು ಬೇಗ ನಮಗೆ ಎಲ್ಲರಿಗೂ ಸುಲಭವಾಗಿ ಸೌಲಭ್ಯಗಳು ಸಿಗಲಿ, ಅಂಡರ್ ಪಾಸ್ಗಳ ಕೆಲಸ ಮಾಡಲಿ ಅಂತೇಳಿ ಆಸೆ ಮಾಡ್ತಾ ಹೊಂಟ. ಬೆಳಗಾವಿ ಕಡೆಯಿಂದ ಬರೋ ಟ್ರೈನು ಗೂಡ್ಸು ಈ ಕಿತ್ತೂರು ಪ್ಲಾಜಾ, ಮಹೇಶ ಕಾಲೇಜು, UC ಕಾಲೇಜು ಅಲ್ಲಿಂದ ಸಂಧಿ ಒಳಗಿಂದ ಅದನ್ನು ತೋರಿಸಕತ್ತೆ ನೋಡಿ. ಇದು ಇವತ್ತಿನ 21 ಜೂನ್ ಇತ್ತೀಚಿನ ಅಗ್ದಿ ಫ್ರೆಶ್ ವಿಷಯ. ಅಷ್ಟರಲ್ಲಿ ಟ್ರಾಫಿಕ್ ಸಹಿತ ರೋಡ್ ರೀತಿಯಲ್ಲಿ ಒಂದು ಟ್ರೈನ್ ಹೋಗ್ತದೆ ಕೆಂಪಲ್ಲಿ. ಈಜಿ ಆಗ್ತಿದ್ದು ಲೈನ್ ನಮ್ಮದು ಧಾರವಾಡ ಲೈನ್ ಬೆಳಗಾವಿಗೆ ಹೋಗೋದು ಅಥವಾ ಬೆಳಗಾವಿನಿಂದ ಧಾರವಾಡ ಮ್ಯಾಗ ಹೋಗೋ ಟ್ರೈನ್ಗಳು ಒಂದರ ಮೇಲೆ ಒಂದು ಹಿಂಗೆ ಬರ್ತಿರ್ತಾವೆ ರೀ. ಅಡ್ಡಿಲ್ಲ. ಇದನ್ನು ನಾವು ಅಂಡರ್ ಪಾಸ್ ಏನು ನೋಡ್ತೀವಲ್ಲ ರಸ್ತೆ, ಅದರ ಮೇಲಿಂದ ಇದೇ ದೃಶ್ಯ ನಮ್ಮ ಕಣ್ಣಿಗೆ ಬರ್ತೈತೆ. ಈಗ ನೋಡ್ರಿ, ಈಗ ಪ್ರಜಾವಾಣಿ ಪೇಪರ್ ಮಾರೋರು ಇವರು, ದಿನ ಇವ್ರ ಹತ್ರ ತೊಗೊತೀನಿ. ನಿಮ್ಮ ಹೆಸರು ಏನಂದ್ರಲ್ಲ? ಶಿವಾನಂದ್ ಅವರು. ಅದಕ್ಕೆ ಅವ್ರಿಗೆ ವಾಚಕರವಾಣಿ ಓದಿದ್ರೇನು ಅಂತ ಕೇಳಿದೆ. ಅದಕ್ಕೆ ಅವರು ತಮ್ಮದು ಶಾರ್ಟ್ ತೊಗೊಂಡು ಇದ್ರಾಗ ಮೊಬೈಲ್ನಾಗ ಹಾಕ್ಕೊಂಡ್ರೆ ಓದ್ತಾರೆ ನೋಡ್ರಿ. ನೋಡ್ರಿ ಓದ್ರಿ ಒಂದ್ಸರಿ ಓದ್ಬಿಡ್ರಿ, ರೆಕಾರ್ಡ್ ಮಾಡ್ಕೊಳಕತ್ತೀನಿ. ಮೀಡಿಯಾ ಪಡೆ ಅಲ್ಲ, ನಾನು ಪರ್ಸನಲ್ ಇದೆ ಯೂಟ್ಯೂಬ್ ಇರ್ತೈತೆ ಒಂದು, ಅದು ಹೃದಯಾಘಾತದ ಬಗ್ಗೆ, ಹಾರ್ಟ್ ಅಟ್ಯಾಕ್ ಪೇಪರ್ ಓದ್ತಿರ ಕೊಡ್ಲಿ? ಓದ್ರಿ ಅಂತ. ಹಾಂ ಓದ್ರಿ, ಗುಡ್. ಜೋರಾಗಿ ಓದ್ರಿ, ರೆಕಾರ್ಡ್ ಆಗ್ಬೇಕಲ್ಲ ಸರ್. ನಾವು ಜೋರು ಓದ್ರಿ, ನಾ ರೆಕಾರ್ಡ್ ಮಾಡೋದು ನೋಡ್ರಿ. ಅದಕ್ಕಲ್ಲ ಸರ್. ಸರಿ ಆಯ್ತು. ಶಿವಾನಂದ್ ಅವರು ಪೇಪರ್ ಓದೋರು, ಪೇಪರ್ ಮಾರೋರು, ಈ ಪೇಪರ್ ಓದಕತ್ತಾರ ತಮ್ಮ ಮೊಬೈಲ್ನಾಗನ.
ಪೇಪರ್ ಓದಿ ಒಂದೇನೋ ಮೆಸೇಜ್ ಓದ್ತಾರೆ, ಹೆಂಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಹೇಳ್ತಾರೆ ಅವರು. ಇವತ್ತು ಯೋಗ ದಿನ, ಮಂದಿಯೆಲ್ಲ ಯೋಗ ನೋಡೋದ್ರಾಗ ಮಾಡೋದ್ರಾಗ ಭಾಳ ಬ್ಯುಸಿ ಇರ್ತಾರೆ. ಅದಾಗಿಯೂ ಕೂಡ ಶಿವಾನಂದ್ ಅವರು ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡು ಅದಕ್ಕೆ ತಮ್ಮ ಅಭಿಪ್ರಾಯ ಹೇಳ್ತಾರೆ. ದಿನನಿತ್ಯ ಇಲ್ಲೇ ಪೇಪರ್ ತೊಗೊಳ್ದು ಈ ಕಡೆಗೆ ಒಂದು ಸಾರಿ ಇಂಟರ್ವ್ಯೂ ಮಾಡೇ ಬಿಡೋಣಂತೂ ಮಾಡಕತ್ತೀನಿ ಶಿವಾನಂದ್ ಅವ್ರದ್ದು. ಆಗಲ್ಲಿ ಸಂತೋಷವಿದಂಥ ಬೀದಿ ದನದ ಹಾವಳಿ ನೋಡ್ರಿ, ಬೀದಿ ದನ ಗೂಳಿ ಕತೆ ಹೇಳ್ಕೊಂಡ್ರೆ ಈ ಟ್ಯಾಕ್ಟರ್ನವರು ಭಾಳ ನೋಡ್ರಿ ಹಾಡು ಹಾಕೋದ್ರಿಂದ ಆನಂದದಿಂದ ಮಾಡೋ ಕೆಲಸ ಅಂದ್ರೆ ಹಾರ್ಟ್ ಅಟ್ಯಾಕ್ ಯಾಕಾಗತ್ತೆ ಈ ಯುವಕರೊಳಗೆ. ಈ ಪುನೀತ್ ರಾಜ್ಕುಮಾರ್ ಸತ್ತ, ಫಿಟ್ನೆಸ್ಸು ಅಗ್ರಿ ಫಿಟ್ ಅನ್ನೋದ್ರಾಗ ನಾವು ವ್ಯಾಯಾಮ ಮಾಡ್ಕೊತ ಸತ್ತ. ಹಂಗೆ ಯುವಕರು ಭಾಳ ಮಂದಿ ಯಾಕೆ ಸಾಯಕತ್ತಾರ, ಅವ್ರಿಗೆ ಅಟ್ರಾಕ್ಷನ್ ಆಗ್ಬಿಟ್ಟೈತಿ ಈಗ, ಹೌದಿಲ್ರಿ? ಈಗ ಏನಾಗೈತಿ ಮನುಷ್ಯ, ನಾ ಅದನ್ನು ಮಾಡ್ತೇನೆ, ನಾ ಇದನ್ನು ಮಾಡ್ತೇನೆ, ನಾವು ಅದನ್ನು ಮಾಡೋದು ಇದನ್ನು ಮಾಡೋದು ಇದ್ರಾಗ ನಾವು ಹೋಗಿ ಹೌದು ಮನುಷ್ಯಾಗ ಅದು ಆಗೋದು ಆಗತ್ತ ಅಲ್ಲೇ ಹೊರತು. ಕರೆಕ್ಟ್, ಅದು ಹಾರ್ಟ್ ಅಟ್ಯಾಕ್ ಅದರ ಯುವಕರೊಳಗೆ. ಯಾಕಂದ್ರೆ ಯುವಕರು ಜಾಸ್ತಿ ಇದನ್ನ ಮಾಡಕ್ ಹೋಗ್ತಾರ, ಭಾರಿ ಚಂದ ಆ ಸಿನಿಮಾ ಮಾಡಕ್ ಹೋಗ್ತಾರ, ಅವ್ರ ಸಾಧನೆ ಮಾಡಕ್ ಹೋಗ್ತಾರ ಅನ್ನೋದು ಇರ್ತೈತಿ. ಅದು ಅತಿ ಓವರ್ ಮಾಡಿದ್ರೆ ಓವರ್ ಕರ್ಕೊಂಡ್ಬಿಡ್ತದೆ. ಸಾಕು ನೀ ಇಷ್ಟೇ, ಮತ್ ನೀ ಮುಂದೆ ಹೆಜ್ಜೆ ಇಟ್ಟಂದ್ರೆ ನನ್ ತಲೆ ಮೇಲೆ ಕಾಲಿಡ್ತೀಯ, ಬೇಡ ನೀನು. ಇಲ್ಲ ಬರೋಬರಿ. ಯಾಕಂದ್ರೆ ಭಾಳ ಮಂದಿನ ಈ ಡ್ಯಾನ್ಸ್ ಮಾಡ್ಕೊಂತ ಇದರ ಮದುವೆ ಸಮಾರಂಭದಾಗ ಅಲ್ಲೆಲ್ಲಿ ಸತ್ತದ್ದು ಯೂಟ್ಯೂಬ್ ನೋಡಿ. ಅದು ಆಯ್ತು ಸರ್. ಈಗ ಮೊನ್ನೆ ಒಂದು ಘಟನೆ ಡ್ಯಾನ್ಸ್ ಮಾಡಕ್ ಹೋಗಿ ಅಲ್ಲೇ ಸೌಂಡಿಗೆ ಇದಕ್ಕೆ ಹೌದು ಕುಸ್ತು ಬಿದ್ದು ಸೌಂಡ್ ಒಂದ್ ರೀತಿ ಚಲೋ, ಒಂದ್ ರೀತಿ ಕೆಟ್ಟ. ಡಿಜೆ ಸೌಂಡ್ ಭಾರಿ ಇರ್ತಾವ. ಅದೊಂದ ಅಂತಲ್ಲ ಸರ್, ಪ್ರತಿಯೊಂದು ಸೌಂಡ್. ಅದೊಂದೇ ಸೌಂಡ್ ಅಂತಲ್ಲ, ಪ್ರತಿಯೊಂದು ಸೌಂಡ್. ಈಗ ಟ್ರೈನ್ ಬರ್ತಿತ್ತು, ಅತಿ ಹತ್ತಿರದ ಗದ್ದಾಗಿನ ಸೌಂಡ್ ಒಂದು, ದೂರ ಇದು ಸೌಂಡೇ ಬೇರೆ. ಹೌದು. ಪ್ಲೇನ್ ಹೋಗ್ತಿದ್ದೆ ಸರ್, ಹೌದು, ಮ್ಯಾಗಿದ್ದ ಸೌಂಡೇ ಬರೀ, ತೆಳಗೆ ಬಂದಾಗ ಯಾನಮ್ಮನ ಸೌಂಡ್. ಹೌದು ಕರೆಕ್ಟ್. ಹೌದು, ಕೆಲವೊಬ್ರು ಗಾಡಿ ರೇಸ್ ಮಾಡ್ಕೊಂಡು ಓಡಿಸ್ತಿರ್ತಾರೆ. ಹೌದು, ಸೈಲೆನ್ಸರ್ ಪೈಪ್ ತೆಗೆದು ಮಾಡಿ ಅದು ಯಾನಮ್ಮನಿ ಮಾಡ್ತಿರ್ತಾರೆ ಸರ್. ಹೌದು, ಅದು ಒಂದು ದೊಡ್ಡ ಆಘಾತನ ಭಾಳ ಆಗತ್ತವ. ಆಯ್ತು, ಭಾಳ ಸಂತೋಷ ಅಂತ ನಿಮ್ಗೆ ಗಿರಾಕಿ ಬರಕತ್ತರು. ಅದಕ್ಕೇನಿಲ್ಲ ಸರ್. ಥ್ಯಾಂಕ್ ಯು ಧನ್ಯವಾದ. ಮಾಡಲಾಗುತ್ತೆ. ಯೋಗ ದಿನದಂದು ವಿಶ್ವ ದಾಖಲೆ ಬರೆಯಲಿದೆ ಆಂಧ್ರ ಸರ್ಕಾರ. ಕಾರ್ಯಕ್ರಮದಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲ ನಜೀರ್, ಸಿಎಂ ಚಂದ್ರಬಾಬು ನಾಯ್ಡು, ಡಿಸಿಎಂ ಪವನ್ ಕಲ್ಯಾಣ್ एकदम एक बहुत ही अच्छा इवेंट लोग रोक नहीं पाया कि मैंने खूब जितना हो सकता है ज्यादा से ज्यादा इसको रिकॉर्ड किया है। आई होप कि आप लोगों को बहुत ही अच्छा लगेगा ये सनसेट देखकर। बनाए करवाती रहती है ताकि जो लोग नेबरहुड में रहते हैं वो आकर एंजॉय करें, और वो लोग इंकरेज करते हैं कि लोग हॉकिंस के पास आकर रहना शुरू कर दें, बसना शुरू कर दें, ताकि लोग ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. Dr. P.L. Patil sir is the chief guest of today's program and will be inaugurating this program. So I welcome him on behalf of all of us in coming over here. So I welcome you, madam. I welcome our deans, Dean Community Science, Dr. P.V. Patil sir. I welcome our Dean, Dr. I.K. Kalapnawar sir, to this program. I welcome all our physical educators of Gadag who is here and also participating in this yoga program. Hearty welcome, and all the students who are here, who have
ಮಾಡಲಾಗಿದೆ. ಇನ್ನು ನೀವು ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇರಬಹುದು. ಧಾರವಾಡ ನಗರದಲ್ಲಿ ಒಂದು ಕಡೆ ಯೋಗಾಭ್ಯಾಸಕ್ಕೆ ಜಿಲ್ಲಾಧಿಕಾರಿ ಚಾಲನೆಯನ್ನ ನೀಡುತ್ತಾರೆ. ನಗರದ ಆರ್.ಎನ್. ಶೆಟ್ಟಿ ಮೈದಾನದಲ್ಲಿ ಯೋಗ ಆಯೋಜನೆಯನ್ನ ಮಾಡಲಾಗಿದೆ. ಯೋಗ ದಿನಾಚರಣೆಯಲ್ಲಿ ನೂರಾರು ಜನರು ಭಾಗಿಯಾಗುತ್ತಾರೆ. ಇನ್ನು ಸಾರ್ವಜನಿಕರೊಂದಿಗೆ ಡಿಸಿ ದಿವ್ಯಪ್ರಭುರಿಂದಲೂ ಕೂಡ ಯೋಗಾಭ್ಯಾಸವನ್ನ ಮಾಡಲಾಗಿದೆ. ವಿಶ್ವ ಯೋಗ ದಿನ ಪ್ರತಿ ವರ್ಷ ಜೂನ್ 21ರಂದು ಎಲ್ಲೆಡೆಯೂ ಕೂಡ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ಅಂತೆಯೇ ಈ ದಿನ ಅಂದ್ರೆ ಯೋಗವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವುದಕ್ಕೆ ಸರ್ಕಾರ ವಿವಿಧ ಸಂಘ ಸಂಸ್ಥೆಗಳು ಕೂಡ ನಿರ್ಧಾರವನ್ನ ಮಾಡಿದೆ. ಯೋಗ ಮಾನಸಿಕ ಶಾಂತಿ, ಭಾವನಾತ್ಮಕ ಶಕ್ತಿ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ಆಳವಾದ ಸಂಪರ್ಕವನ್ನ ಬೆಂಬಲಿಸುವ ಜೀವನದ ವಿಧಾನವಾಗಿದೆ ಅನ್ನೋದನ್ನ ಅರಿತು ಬೀದಿ ನಾಯಿಗಳ ಹಾವಳಿ. ಇದು ಚನ್ನಬಸವೇಶ್ವರ ನಗರ. ಶಾಲಾ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ವೃದ್ಧರಿಗೆ ಎಷ್ಟು ಗಾಬರಿಯಾಗಿ ಮಾಡುವಂಥ ಸನ್ನಿವೇಶ. 18 ಜೂನ್ ಹೊಸ ತಾಜಾ ಶೂಟಿಂಗ್ ಇದು. ಸ್ಕೂಲ್ನಿಂದ ಈಗ ನಾವು ರೈಲ್ವೆ ಹಳಿ ತನಕ ಬರಾಕತ್ತೀವಿ. ಯಾವುದೋ ರೈಲ್ ಬರೋ ಆವಾಜ್ ಆಯ್ತು, ಅದು ಕಾಣಿಸ್ಲಿಲ್ಲ. ಅದು ಸರಿ ನೋಡ ಶೂಟಿಂಗ್ ಮಾಡ್ತೀವಿ. ಬರೀ ಇಂಜಿನ್, ರೈಲ್ ಸಹಿತಲ್ಲ. ಕೆಲಸ ಕಾಮಗಾರಿ ನೋಡ್ರಿ. ಅಂಡರ್ ಪಾಸ್ ಭಾಳ ತೀವ್ರಗತಿಯಿಂದ ನಡೀತಾ ಇದೆ. ಬೇಗ ಮುಗಿದ್ರೆ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ. ಬಿಸಿಲು ಬೇಕು ನೋಡ್ರಿ. ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಶ್ರೀನಗರ ಸರ್ಕಲ್. ಬಿಸಿಲೊಳಗೆ ಕೆಳಗಡೆ ಬಸವಣ್ಣನ ಕರಿಮೂರ್ತಿ ಬಸವೇಶ್ವರದು ಒಂದು ಸಾರಿ ಕ್ಲೋಸಪ್ನ ತಗೊಂಬೇಡ. ಶ್ರೀನಗರ ಸರ್ಕಲ್, ಬಿಜಿ ಸರ್ಕಲ್ ಇದು ಇವತ್ತಿನಾಗ. ಓಕೆ, ಮತ್ತು ಈಗ ನಾವು ಸಂತೋಷನ ಶೂಟಿಂಗ್ ಮಾಡಕತ್ತೀವಿ. ನಗಾಕತ್ತಾನ ಅಲ್ಲಿ ಒಳಗಿಂದ ಈ ಸಮೀಪದಿಂದ ಆತನ ಇಬ್ಬರು ತಗತ್ತೀವಿ. ಬಿಸಿಲು ಬೀಳಿ ಅಂತ ತಾರೀಕಾದ್ರೆ ಈಗ ಬಿತ್ತು ನೋಡಪ್ಪ ಬಿಸಿಲು. ಏನು ರೈತರಿಗೆ ಒಳ್ಳೇದಾಗ್ತಿದ್ರೆ ಆಗ್ಲಿ ಅಂತೀವಿ, ಏನು ಮಾಡೋದು? ಅತಿವೃಷ್ಟಿ ಅನಾವೃಷ್ಟಿ ಮನುಷ್ಯನ ಕೈಯಾಗಿಲ್ಲಲ್ಲ. ಮನುಷ್ಯಂದು ಏಟಿತ್ತಪ್ಪ ಬಾಳೆವು, ಅದು ಬಿಡಂಗಿಲ್ಲ. ಅದು ಅಂದ್ರೆ ನಿಸರ್ಗ ಕಾಯ್ಕೊಂಡಿವಿ ಅಂದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತಿದ್ರೆ. ಈಗ ಧರ್ಮ ರಕ್ಷಿತ ಅಂತಾರಲ್ಲ, ಹಂಗೆ ನಿಸರ್ಗ ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮ ರಕ್ಷಣೆ ಮಾಡೋದು. ಅಲ್ಲ, ಭಾಳ ಉತ್ತಮ ವಿಚಾರ ಹೇಳ್ತೀರಿ ನೀವು. ಮುಂಜಾನೆ ಹೇಳ್ತೀವಿ, ಸಂತೋಷ. ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ನಂಬಿಕೆ, ವಿಶ್ವಾಸ, ಆತ್ಮವಿಶ್ವಾಸ ಅನ್ನೋದು ದೊಡ್ಡ ಆಶೀರ್ವಾದ ಇದ್ದಂಗೆ ಅದು ಮನುಷ್ಯಾಗ. ಆತ್ಮಸ್ಥೈರ್ಯ ಅಥವಾ ಮನೋಧೈರ್ಯ ಅಂತ ಹೇಳ್ತಾರೆ, ಅದಕ್ಕೆ ಏನೊಂದು ನಮ್ಮ ಸಂದೇಶ ಕೊಡ್ರಲ್ಲ ಒಂದಿಷ್ಟು. ಮನುಷ್ಯನ ನಂಬಿಕೆ ಬಲವಾದ ಆತ್ಮಬಲ ಅಂತ ಹೇಳ್ತಾರೆ, ಮನೋಬಲ.
ಆಶೀರ್ವಾದದ ಜೊತೆಗೆ ಮನೋಬಲ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಆಹಾ ನೋಡ್ರಿ ಬರ್ತ ಮಾಡಿ ಗಿರಕ್ಕೆ ಬರೋ ಟೈಮು. ಇರ್ತೀನಪ್ಪ. ಅಲ್ಲಿಂದ ಕೊಡ್ಲೇ ಚಿಲ್ರೆ ಬಂದಿರ್ತಾರ ಕೇಮ್ ಇರ್ತಾರೆ ಯಾರು ಅಲ್ಲ ಮ್ಯಾಲಿನ ಅಧಿಕಾರಿಗಳು ತಮ್ಮ ಹಾಲಿನ ಇದು ಹೆಂಗೆ ಮಾರ್ತೈತಿ, ಮಾರ್ಕೆಟ್ ಹೆಂಗೈತಿ ಅನ್ನೋಕೆ ಏನಾರು ಸ್ಟಡಿ ಮಾಡಕ್ಕೆ ಬಂದಿರ್ತಾರನೆ. ಯಾಕೆ ಬಂದಿಲ್ಲ? ಪ್ರೈವೇಟ್ನವ್ರ ಮಂದಿ ಇವರು. ಹೌದು ಆಯಿತು, ಧನ್ಯವಾದ. ನೋಡ್ತು ಇದು ಇವತ್ತು ಸಂತೋಷ್ ಅವ್ರು ಕೊಟ್ಟ ಕೆಲವೊಂದು ಬಿಟ್ಸ್. ಹಳ್ಯಾಳ ರೋಡ್ನಲ್ಲಿ ಮತ್ತೆ ನಾನು ಸೀದಾ ಹೋಗ್ತಾ ಇದ್ದೀನಿ. ಓಕೆ, ಇವ ಗೋವಿಂದ ಗೋಪಾಲ ಅಂದೊಂದು ಹೆಸರು ಸಾಕಾಗಿ ಹೋಯ್ತು. ಇಬೋಡು ಒಂದು ನೋಡು ಒಳಗೆ. ಏಯ್ ಗೋವಿಂದ ಗೋಪಾಲ ಎರಡೂ ಒಂದೇ ಇರ್ತಾವ, ಆದ್ರೂ ಗೋಪಾಲ. ಗೋಪಾಲ ಎಷ್ಟು ದಿನ ಆತವ ನಿಮ್ಮಲ್ಲಿ ಬಂದು ವೀಡಿಯೋ ಆಗಾಕತ್ತೈತಿ? ಇನ್ನೊಂದು ವಾರ ಇರೋದಲ್ವ? ಓಡೋಕನವ ಕನ್ನಡ ಇನ್ನೂ ಕಲ್ತಿಲ್ಲ. ಹೋಗ್ಲಿ, ಕೆಲಸನಾರ ಸರಿ ಮಾಡ್ಬೇಕಲ್ಲ. ಏನು ಈಗಿನಾರು ಮಂದಿನ ಹಂಗೈತಪ್ಪ, ಹೌದಲ್ಲ? ನಿಮ್ಮನ್ನು ಭಾಳ ದಿನ ಆಯ್ತು ನೋಡಕ್ಕೆ. ಬಂದು ಮೇಜರ್ ಬ್ಯಾಂಕ್ ಬಂತೀಗ, ಶೂಟಿಂಗ್ ಆಗತ್ತೈತಿ ನಿಮ್ಮದು. ಬಾಯಿಗೆ ಇಟ್ಕೊಂಡಿರ್ತಾರ, ಮಾತಾಡ್ಸಿದ್ರು ಮಾತಾಡೋದಿಲ್ಲ. ಕೃಷ್ಣ ಅವರೇ, ನೀವು ಹೆಸರು ಹೇಳ್ಬಿಡ್ರಿ ನಿಮ್ಮ ಇವ್ರದ್ದು ಬ್ಯಾಂಕಿಂದ, ಮೇಜರ್ ಬ್ಯಾಂಕ್. ಇವರು ಗೋಪಾಲ್ ಸಿಂಗ್, ಗೋಪಾಲ್ ಸಿಂಗ್. ಭೂಪಾಲ್ ಅಂದ್ರೆ ಏನು ಭೂಮಿಯ ದೊರೆ. ಹಂಗೆ ಆಯ್ತದ ಆಸಾಮಿ. ನೋಡ್ರಿ ಶೂಟಿಂಗ್ ಆಗತ್ತೈತಿ. ಓಕೆ, ಥ್ಯಾಂಕ್ ಯು. ಮೊಮ್ಮಕ್ಕಳು ಚಾ ಕುಡಿಯೋನು ಬರ್ರಿ ಅನ್ನೋದನ್ನು ಶೂಟಿಂಗ್ ಮಾಡೋದ್ರಿಂದ
ಪರಿಶ್ರಮ ನೋಡ್ರಿ. MLA ಒಂದು ಧಾರವಾಡದಲ್ಲಿ ಕಮ್ಮಿ ಮಾಡಿದೆ. ಯಾಕಂದ್ರೆ ಧಾರವಾಡಕ್ಕೆ ವೆರಿ ಗುಡ್ ಪ್ಲೇಸ್ ಫಾರ್ ಎಜುಕೇಷನ್. ಈ ಥರ ಅಷ್ಟೇ ಅಲ್ಲ, ವ್ಯಾಪಾರಿ ಬುದ್ಧಿಗೂ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಎಜುಕೇಷನನ್ನು ಶಿಕ್ಷಣವನ್ನು ಒಂದು ವ್ಯಾಪಾರ ಮಾಡಿಕೊಂಡಾಗ ಮುಂದೆ ಆಗೋದು. ಆಯ್ತು, ಒಳ್ಳೇದಾಗ್ತದೆ ರಾಗಿ. ಶಿವಾಲಯ ಇವತ್ತೇನು ಶಿವನಲ್ಲಿ ಶಿವಾಲಯದಲ್ಲಿ ಒಂದೊಂದು ದೇವಸ್ಥಾನದಾಗ ಅಲ್ಲಿ ಯಾರನ್ನು ನೋಣ ಹೊಡೆಯೋದು ದಿಕ್ಕಿರೋದಿಲ್ಲ. ಯಾಕಂದ್ರೆ ಆಯಾ ದೇವರುಗಳು ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ಕೊಂಡ್ಬಿಟ್ರೆ ನಿರ್ದಿಷ್ಟ. ಅದನ್ನು ಬಿಟ್ಟರೆ ಉಳಿದಿಂದಾಗ ಕ್ಯಾರೆ ಅನ್ನೋದಿಲ್ಲ ಪಾಪ ದೇವ್ರನ್ನ ಸಹಿತ. ದೇವರದ ಪ್ರಕೃತಿ ಹಿಂಗಿದೆ ಏನದ. ಮತ್ತು ಅದೇ ರಸ್ತೆ, ಹಾಲು, ಪೇಪರು, ವಾಕಿಂಗ್. ಸೀನಿಯರ್ ಸರ್ಕಲ್ನಿಂದ ಬಸವಭಾಗ ನಗರ ಭಾಗ 1, 2 ಹಿಂಗೆ ದಾಟುವಂತ ಹೋಗೋಕ್ಕೆಲ್ಲ ಬರೀ ಹುಡುಗರು ಮುಂಜಾನೆ ಡೇ ಮೇಲೆ ಖಾಲಿ ಕೆರೆ ಬಂದಿರ್ತಾರೆ ಪಾಪ. ಅದ್ರಾಗ ಎಷ್ಟು ಮಂದಿ ಏನೇನಾದ್ರು ಮುಂದೆ ಅದು ಧಾರವಾಡ ನಿಲ್ಸ್ಕೊಂತ ನೋಡೋದು. ನಮಗೆ ಈಗಾಗಲೇ ಹೇಳ್ಯಾರ, ನಾವು ಧಾರವಾಡದ ಒಂದು ನಾನು AS ಪಾಸ್ ಆಗಿದೆ, IAS ಪಾಸ್ ಆಗಿದೆ. ಮುಂದೆ ನನಗೆ ಅದು ಅನುಕೂಲ ಆಗ್ತದೆ, ವಿದ್ಯಾಕಾಶಿ. ಹಾಗಾಗಿ ಭಾಳ ಮಾಡ್ತೀನಿ. ಇವತ್ತು ನೋಡೋಣ ಸಂತೋಷ ಇಲ್ಲ, ಅವ್ರ ಅಪ್ಪ ಅದಾರ ಹಿಂಗಾಗಿ ವಸ್ತುಗಳ ಹಾವಳಿ. ಓಕೆ, ರೈಲ್ವೆ ಗೇಟ್ ಹಾಕಿರ್ಬೇಕು ಭಾಳ ವರ್ಷ ಆಗಿದೆ. ಇದು ICS ಮಹೇಶ ಮಹಾವಿದ್ಯಾಲಯ ಅಂತ. ಅದ್ರ ಬೋರ್ಡು ಮತ್ತು ಅದೇ ನೀರು ಗಿಡ, ನೀರ್ಲೆಣ್ಣೆ ಗಿಡ, ಹಣ್ಣುಗಳು, ಕಾಯಿ ಎಲ್ಲ ಮತ್ತು ನೆಲಕ್ಕೆ ಬಿಟ್ಟು ಇದಾಗುತ್ತೆ. ಮತ್ತು ಮುಂದಿನ ಚಿತ್ರೀಕರಣ ಒಂದು ವರ್ಷ. ಸ್ವಲ್ಪ ಹೊತ್ತು ಇಲ್ಲೇ ಮತ್ತೆ ಫೋನಿನ ಕರೆಗಳನ್ನು ಮಾಡೋಣ. ICS ಕಿತ್ತೂರು ICS ಮಹೇಶ ಪದವಿ ಸಂಸ್ಥೆ, ವಿದ್ಯಾಸಂಸ್ಥೆ. ನಂದಿನಿ ಪಾರ್ಲರ್ನ ಸಂತೋಷ. ನಮಸ್ಕಾರ ಸಂತೋಷ್ ಅವರೇ. ನೋಡಿರಿ, ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಗ್ರೂಪಿನ ಎಲ್ಲ ಪ್ರಾಡಕ್ಟ್ಗಳನ್ನು, ಎಲ್ಲ ಉತ್ಪನ್ನಗಳನ್ನು ಪ್ರಸಿದ್ಧಿಪಡಿಸಕತ್ತೀರಿ. ನಾನು ದಿನನಿತ್ಯನೇ ಇಲ್ಲೇ ಬಂದು ನಮ್ಮ ನಂದಿನಿ ಹಾಲು, ತುಪ್ಪ, ಮೈಸೂರು ಪಾಕ್ ಇತ್ಯಾದಿ ತಗೊಳ್ತೀನಿ. ಈಗ ನಮ್ಮ ಭಾಳ ಸಂತೋಷ, ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲಿನ ವೀಡಿಯೋ ಒಂದರಲ್ಲಿ ಸೇರಿಸ್ಬೇಕಂತ ಮಾಡೀನಿ. ಸಂತೋಷ್ ಅವರೇ, ನಿಮ್ಮ ಪೂರ್ತಿ ಹೆಸರು? ಸಂತೋಷ್ SM ಅಂತ ಹೇಳಿ ಸರ್. SM ಸಂತೋಷ್ ರೀ. SM ಸಂತೋಷ್. ನಾವು ಹಾಸನದವ್ರು. ಇಲ್ಲಿ ಬಂದು ಒಂದು 25 ವರ್ಷ ಸರ್ ಧಾರವಾಡಕ್ಕೆ ಬಂದ. ಆಮೇಲೆ ನಮ್ದು ಹಾಲಿನ ಅಂಗಡಿ ಮಾಡಿ ಒಂದು 4 ವರ್ಷ ಸರ್. ಗುಡ್. ಏನು ಅನುಭವ ಹಾಲಿನ ಅಂಗಡಿದು? ಏನು ಸರ್, ನಂದಿನಿದು ಹಾಲು ಇರ್ತದೆ, ಗೌರ್ಮೆಂಟ್ ಹಾಲು ಇರ್ತದೆ, ಕೆಮಿಕಲ್ ಇರೋದಿಲ್ಲ, ಎಲ್ಲದಕ್ಕೂ ಚಲೋ ಇರ್ತದೆ. ಆಮೇಲೆ ಈಗಂತೂ ಧಾರಾಕಾರ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಹೌದು. ಮತ್ತು ಮಳೆ ಬಗ್ಗೆ ಹೇಳ್ರಲ್ಲ ಒಂದಿಷ್ಟು. ಈ ಸಪ್ಪಳ ಗದ್ದಲ್ದಾಗ ಮೊದಲ 20 ವರ್ಷದ ಧಾರವಾಡಕ್ಕೂ ಈಗಿನ ಧಾರವಾಡಕ್ಕೂ ಅವಾಗಿಂದ ಗಿಡಗಳಿಲ್ಲ, ಈಗ ಗಿಡಗಳಿಲ್ಲ. ಹೌದು. ಹೈವೇ ಎಲ್ಲ ರಸ್ತೆ ಎಲ್ಲ ಫುಲ್ ಗಿಡ ಎಲ್ಲ ಕಡ್ದು ಬಿಟ್ಟಾರೆ. ಏನಿದು ಮತ್ತು ಒಳ್ಳೇದಕ್ಕೋ ಕೆಟ್ಟದಕ್ಕೋ?
ಎಲ್ಲ ಕೆಟ್ಟದಕ್ಕೆ ಆಗಿಬಿಟ್ಟೆ ಸರ್. ಮಳಿದ ಹೌದು, ಆದ್ರೆ ಈ ಹವಾಮಾನ ಏರುಪೇರು ಕರೆಕ್ಟ್. ಆದ್ರೆ ರಸ್ತೆ ಎಲ್ಲ ಅನುಕೂಲ ಆಗ್ಯಾವ, ಜನರಿಗೆ ಓಡಾಡಕ್ಕೆ ಚಲೋ ಆಗೈತೆ ಸರ್. ಜನರಿಗೆ ಓಡಾಡಕ್ಕೆಲ್ಲ ಚಲೋ ಆಗೈತೆ, ಬಟ್ ಪ್ರಕೃತಿ ವಿನಾಶ ಆಗತ್ತೆ. ನಿಮ್ಮ ಪರಿಸರ ಕಾಳಜಿ ಬಗ್ಗೆ ನಾವು ಬಹಳ ಧನ್ಯವಾದ ಹೇಳಬೇಕು. ಈಗ ಪ್ರಕೃತಿಗೆ ನಾವೇನು ಲಾಸ್ ಮಾಡ್ತೇವೆ ಅದು ನಮಗೂ ಲಾಸ್ ಮಾಡಾಗುತ್ತೆ ಸರ್. ಉತ್ತಮ ಸಂದೇಶ ಕೊಡಕತ್ತೀರಿ ನೀವು, ಸಂತೋಷ. ಹುಬ್ಳಿದಾಗಂತೂ ನೀನೇ ಸಿಕ್ಕಾಪಟ್ಟೆ ಮಳೆ ಆಗ್ಬಿಟ್ಟೆ ಸರ್. ಹೌದು, ಟೋಲ್ನ ಕಡೆ ಸಿಕ್ಕಾಪಟ್ಟೆ ನೀರು. ಹೌದು. ಮತ್ತೆ ಏನು ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಸ್ವಲ್ಪ ಕಾಳಜಿ ಮಾಡ್ಬೇಕು. ರಸ್ತೆ ಪಸ್ತೆ ಸರಿಯಾಗಿ ಗಟರ್ ಸ್ವಚ್ಛ ಆಲ್ಮೋಸ್ಟ್ ಅಲ್ಲಿ ಧಾರವಾಡ ಗಟರ್ ಎಲ್ಲ ಮುಚ್ಚಿಬಿಟ್ರ ಸರ್. ಏನ್ ಮಾಡಕ್ಕಾಗತ್ರಿ, ಮಹಾನಗರ ಪಾಲಿಕೆ ಬೇರೆ ಆಗ್ಬೇಕಂತ ಮಾಡ್ಯಾರ ಧಾರವಾಡ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಮಾಡಿದ್ರೆ ಚಲೋ ಸರ್, ಅನುದಾನ ಹೆಚ್ಚಿಗೆ ಬರ್ತದೆ. ಹೌದು, ಬಟ್ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ರಿ ಧಾರವಾಡದಾಗ ಯಾವುದೇ ಸರ್ಕಾರ ಇದ್ರೂ ಸರ್ಕಾರಗಳ ಕೈಗೊಳ್ಳಬೇಕಾದ ಕಾರ್ಯಗಳು ಮಾಡಬೇಕು ಸರ್. ಹೌದು. ಆಮೇಲೆ ನಿಮ್ಗೆ ಇನ್ನೊಂದು ಮಾತು ಕೇಳ್ಬೇಕಾಯ್ತು ಸಂತೋಷ್ ಅವರೇ, ನೀವು ಎಷ್ಟು ವಯಸ್ಸಿಗೆ ನಿಮ್ದು? 30. ಜೀವನ ಅಂದರೆ ಏನು, ಜೀವನದಾಗ ಹೆಂಗಿರ್ಬೇಕು, ಜನರು ಹೆಂಗಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಈಗ ನಾವು 10 ವರ್ಷದಿಂದ ಸರ್, ಈಗ ಕೊರೋನಾ ಬಂದು ಹೋದಾಗಿಂತರೂ ಜೀವನ ಫುಲ್ ಅಲ್ಲೋಲ ಕಲ್ಲೋಲ ಆಗ್ಬಿಡೈತೆ. ಓಹೋ. ಆಮೇಲೆ ಈಗ ಸಂಬಂಧಗಳ್ಗ ಮತ್ತೆ ಇವಕ್ಕೆ ಅದು ಭಾಳ ಇದಾಯ್ತು ಸರ್. ಮೊದಲಂಗಿಲ್ಲ ಇಲ್ಲಿ. ಹೌದ್ರಿ, ಎಲ್ಲ ಏನದ ಫೇಕ್ ಇದಾಗ್ಬಿಟ್ಟ, ಡೂಪ್ಲಿಕೇಟ್ಸ್ ಭಾಳ ಆಗಕತ್ತಾವ. ಮೊದಲೆಲ್ಲ ಚಲೋ ಇದ್ದವ್ರಿ. ಹೌದು. ಈಗ ಕೊರೋನಾ ಬಂದಾಗಿಂತ ಆಲ್ಮೋಸ್ಟ್ ಅಲ್ಲ ಜೀವನ ಎಲ್ಲ ಅಸ್ತವ್ಯಸ್ತ. ಆದ್ರೂ ಈ ಸಂಬಂಧಗಳನ್ನು ಸುಧಾರಿಸೋಕೆ ನಿಮ್ಮ ಸಲಹೆ ಏನು ನಮ್ಮ ಮಿತ್ರರಿಗೆ? ಹಳೆ ಸಂಸ್ಕೃತಿಯನ್ನು ಫಾಲೋ ಮಾಡೋದು ಸರ್. ವಾ ಸಂಸ್ಕೃತಿಯನ್ನ ನೀವು ಆರಾಧಿಸುವರಿದ್ದೀರಿ, ಬಹಳ ಖುಷಿ ಆಯ್ತು. ಹಿರಿಯರಂದ್ರೆ ಗೌರವನೇ ಇಲ್ಲ ಸರ್, ಹಂಗಾಗ್ಬಿಡುತ್ತೆ. ನೋಡ್ರಿ ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರ್ತಾ ಇದೆ. ಹೌದು, ಮೊದಲೆಲ್ಲ ಇತ್ತು ಸರ್, ಗೌರವ ಈಗೇನಿಲ್ಲ. ಇಲ್ಲ ಈಗ ಹೆಣ್ಮಕ್ಳಂತೂ ನೀವು ನೋಡಂಗಿಲ್ಲ ಸರ್. ಯಪ್ಪ ಅಲ್ಲ, ನೀವು ಹೇಳಿದ್ದು ಯಾಕಂದ್ರೆ ಒಬ್ಬ ಮಹಿಳೆ ಇದ್ದರೇ ಗ್ರಹ ಅನಿಸ್ಕೊಂತೈತಿ. ಮತ್ತು ಆ ಗ್ರಹದೊಳಗೇನೆ ಸರಿಯಾದ ಪಾಠ ಸಿಗದೆ ಹೋದ್ರೆ ನಾಳೆ ನಮ್ಮ ಪೀಳಿಗೆ ಎಂಥದ್ದು ಬರ್ತೈತಪ್ಪ. ಹೌದು, ಭಾಳ ಇಷ್ಟ ಸರ್. ಇನ್ನೊಂದು 10 ವರ್ಷ ಬಿಟ್ಟರೆ ಅಂದ್ರೆ ನೀವು ಮುಗಿದೋತ್ರಿ. ನಮ್ಮ ಧಾರವಾಡ ಗೋವಾ ಆಮೇಲೆ ಈ ವಿದ್ಯಾರ್ಥಿ ಮಿತ್ರರು ಭಾಳ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಮ್ಮ ಈ ಶ್ರೀನಗರ ಸರ್ಕಲ್ ರಸ್ತೆಯಿಂದ ಈ ಕಡೆ ನೆಹರು ನಗರ, ಸಪ್ತಾಪುರ ಇವೆಲ್ಲ ಏರಿಯಾದಾಗ ಈ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಇದು ನೋಡ್ರಿ, ಎಷ್ಟು ಬೇಕಾದಷ್ಟು ವಿದ್ಯಾಶಾಲೆಗಳು ಓಪನ್ ಆಗ್ಯಾವ. ಹೊರಗಿನ ಸ್ಟೂಡೆಂಟ್ಗಳು ಬಂದ ನಮ್ದು ಧಾರವಾಡ ಹಾಳಾಗಿಬಿಟ್ಟೆ ಸರ್. ಹಿಂಗಂತೀವಿ. ಕರೆಕ್ಟ್ ನೀಟ್ನೆಸ್ ಇಲ್ಲ. ಮೊದಲಂದ್ರೆ ಅವ್ರಿಗೆ ಸ್ವಚ್ಛತೆ ಬಗ್ಗೆ ಅಂತೂ ಕಾಳಜಿ ಇಲ್ಲ ಸರ್. ಹೌದು, ಬೇಕಾಬಿಟ್ಟು ಪಿ ಜಿ ಒಳಗೆ ಇರ್ತಾರೆ, ಆಜು ಬಾಜು ಅಂತೂ ಸಿಕ್ಕಾಬಿಟ್ಟು ಕಸ ಹಾಕ್ತಾರೆ ಸರ್. ಹೌದು, ಕಸದ ಗಾಡಿ ಅಂತೂ ಕಸನ ಹಾಕೋದಿಲ್ಲ. ಕುಟುಂಬದ ಜನ ಐತೆ ಅನ್ನೋದನ್ನ ಮರ್ತು ಬಿಡ್ತಾರೆ ಪಕ್ಕದ ಮನೆಯೊಳಗೆ. ಕಮರ್ಷಿಯಲ್ ಆಗ್ಬಿಟ್ಟೆ ಸರ್ ಧಾರವಾಡ ಅಂದ್ರೆ, ಕಮರ್ಷಿಯಲ್ ಆಗ್ಬಿಟ್ಟು. ಏನು ಮಾಡ್ತೀರಿ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ನೀವು ಕೊನೆಯದಾಗಿ ಏನಾದರೂ ಒಂದು ಸಂದೇಶ ಈ ಗ್ರೂಪಿನ ಸದಸ್ಯರಿಗೆ, ನೀವು ವಾಟ್ಸಪ್ ಗ್ರೂಪ್ ನೋಡ್ತಾ ಇರ್ತೀರಿ ನಮ್ಮದು ಸರ್, ನಿಮ್ದು ಡಾಕ್ಟರ್ ಸರ್ದ ಚಾನಲ್ ಇದು ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಒಳ್ಳೇದು. ಅವ್ರದ್ದೆಲ್ಲ ವಿಚಾರಗಳನ್ನ ನೋಡ್ರಿ, ಚಲೋ ಇದು ಮಾಡ್ತಾರೆ. ಸರಿ ಇದ್ರೆ ಚಲೋ ಅನಿಸಿದ್ರೆ ಫಾಲೋ ಮಾಡಿ. ಓಕೆ, ಧನ್ಯವಾದ ಸಂತೋಷ್ ಅವರೇ. ಇದನ್ನು ನೀವು ಶೀಘ್ರದಲ್ಲಿ ನಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್ದಲ್ಲಿ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ಧನ್ಯವಾದ. ನಮಸ್ಕಾರ. ನೋಡಿ, ಕರೆಂಟ್ ಇದ್ದಿದ್ದಿಲ್ಲ, ಅವಾಗ ಈ ಕರೆಂಟ್ ಬಂದ. ಬಿಲ್ ಕೊಡ್ಬೇಕು ತಡ್ರಿ, ಅದನ್ನೇ ಚಿಟ್ಟು ಇಲ್ಲ 125. ಇದು ಅತ್ಯಂತ ಇತ್ತೀಚಿನದು, ತಾರೀಕು 19 ಜೂನ್. ಕೆಲಸ ಭರದಿಂದ ಸಾಗ್ಯದ, ಬಿಸಿಲು ಆವಾಗ ಬೀಳ್ತೈತಿ, ಮಳೆ ಇನ್ನೂ ಐತಿ. ಅಂಡರ್ ಪಾಸಿಂಗ್ ರೋಡ್ ತಯಾರು ಮಾಡ್ತಾರೆ, ಅಥವಾ ರೂಪ್ ಅಂತದೆ ಅಂತ ಜೇಸಿ ಮೋಷನ್ ತಯಾರಿ. ನೋಡಿದಂಗೆ ಇದು ಕರ್ನಾಟಕ ಬ್ಯಾಂಕಿನವರೆಗೆ ಹೋಗ್ತದೆ ಅಂತ. ಇದು ಏನಲ್ಲಿ JCB ಕೆಲಸ ಮಾಡಕತ್ತದ ನೋಡಿದ್ದ. ಒಂದೇ ಪ್ರಶ್ನೆ, ಈ ಗಿಡಗಳಿಗೆ ಬೇರೆ ಸಡ್ಲಾಗತ್ತೆ. ಗಿಡಗಳಿಗೆ ಏನಾಗುತ್ತೆ ಏನೋ ಈ ಮಳೆಗಾಲ ಮುಗಿಯೋದ್ರಾಗ ಗಿಡಗಳು
ಅಯ್ಯೋ ದೇವ್ರೆ, ಇದು ಶ್ರೀನಗರ ಸರ್ಕಲ್ ಧಾರವಾಡದ್ದು. ಈಗ ಬಾಳೆಹಣ್ಣು ಮಾರೋರನ್ನ ಸ್ವಲ್ಪ ಮಾತಾಡ್ಸ್ಬಿಟ್ಟು ನಾವು ನಡೆಸ್ಯಾರ ಕೆಲಸ. ದೌಡ ಆದ್ರೆ ಚಲೋ ಮಳೆ. ಆ ಬೇರೆ ಗಿಡಕ್ಕೆ ನನಗೆ ಯಾಕೋ ಡೌಟ್ ಬರೋದಿಲ್ಲ. ಗಿಡ ಏನದಾವಲ್ಲ ಈ ಗಿಡಕ್ಕೆ 5ನೇ ಸಿಕ್ಕ ಹೊಡೆದ ನೋಡ್ರಿ. ಹಾಂ 5ನೇದು ಇದು 6, 7, 3, 10 ಗಿಡ ಅವ್ರು ತೆಗಿತಾರ. ತಂದಿದ್ದು ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ರು ಅವ್ನು. 4 ಗಿಡ ಹತ್ತೈತಿ ಅವ್ರು. ಆಯಿತು, ಸಂತೋಷ. ಗಿಡಗಳ ಬಗ್ಗೆ ಡಿಸ್ಕಷನ್ ಆಯಿತು. ನಾವು ದಿನಕ್ಕೆ ಹಣ್ಣು ಹಂಪಲ ಇಲ್ಲೇ ತಗೊಳ್ಳಿ. ಹಾಂ, ಇವತ್ತು ಮತ್ತೆ ನಮಗೆ ಸಂತೋಷ ಸಿಕ್ಕಾರ ನಮ್ಮ ನಂದಿನಿ ಮಿಲ್ಕ್ ಪಾರ್ಲರಿನ ಒಡೆಯರು. ಅವರು ಮೊನ್ನೆ ಒಂದು ಮಾತು ಹೇಳಿದ್ರು. ಅದು ಒಂದು ಕಾರ್ನ ಹಿಂದೆ ಒಂದು ಸ್ಲೋಗನ್ ಬರೆದಿದ್ರು, ಶತ್ರುಗಳ ಆಶೀರ್ವಾದ ಅಥವಾ ವೈರಿಗಳ ಆಶೀರ್ವಾದ ಅಂತ ಬರೆದಿತ್ತು. ಆ ಕಾರ್ ಇವತ್ತಿನ ತನಕ ಹುಡುಕಕತ್ತೀನಿ, ನನಗೆ ಸಿಗವಲ್ಲ. ಯಾಕಂದ್ರೆ ಅವ್ರದ್ದು ಇಂಟರ್ವ್ಯೂ ಮಾಡ್ಬೇಕಂದಿದ್ದೆ. ಆದ್ರೆ ಏನು ಮಾಡೋದು, ಅಷ್ಟರೊಳಗೆ ನಮ್ಮ ಈ ಸಂತೋಷ್ ಅವ್ರಿಗೆ ಒಂದು ಮಾತು ಕೇಳಿಬಿಡೋಣ ಅಂತ ಕೇಳ್ತೀನಿ ನೋಡ್ರಿ. ಈಗ ಹಾಂ, ಸಂತೋಷ್ ಅವರೇ ನಮಸ್ಕಾರ. ಅಲ್ಲ, ಇದು ಅವತ್ತು ಕಾರ್ ನಾವು ಕೊಟ್ಟೆ ನೋಡಿದ್ವಿ. ಆದ್ರೆ ನಾವು ಹೋಗಿ ಅದನ್ನು ಕ್ಯಾಪ್ಚರ್ ಮಾಡಿ ಅವ್ರ ಜೊತೆಗೆ ಮಾತಾಡಬೇಕು ಅನ್ನೋದ್ರಾಗ ಅವ್ರು ಹೋಗಿಬಿಟ್ಟಿದ್ರು. ಅದಕ್ಕೆ ನೀವು ಆ ವೈರಿಗಳ ಅಥವಾ ಶತ್ರುಗಳ ಆಶೀರ್ವಾದ ಅಂದರೆ ಏನು ಅರ್ಥ ಮಾಡ್ಕೊತೀರಿ? ಈಗ ನಾವು ಶತ್ರುಗಳ ಆಶೀರ್ವಾದ ಅಂದ್ರೆ ಅವ್ರಿಗೆ ದುಶ್ಮನಗಳ ಆಶೀರ್ವಾದ ಅಂತ ಆಚರಿಸಲ್ಲ. ಈಗ ಅವ್ರಿಗೂ ಆಲ್ಮೋಸ್ಟ್ ಅಲ್ಲ, ಅವರು ಭಾಳ ಮಂದಿ ಹೆಲ್ಪ್ ಮಾಡಿರ್ತಾರೆ ರೀ. ಅವರ ಹೆಲ್ಪ್ ವೈರಿಗಳಾಗಿ ಪರಿಣಮಿಸ್ತಾರೆ. ನಿಮ್ಮ ಅನುಭವಕ್ಕೆ ಏನಾದ್ರು ಬಂದವನ ಅಂತಾವು? ನಮ್ಮಲ್ಲಿ ಇಲ್ಲ ಸರ್, ನಮ್ಮಿಂದ ಆಗಿರ್ತಾವ್ರಿ, ಬಟ್ ಅವೆಲ್ಲ ಇರೋದಿಲ್ಲ. ಅಂದ್ರೆ ಶತ್ರುಗಳು ಇಲ್ಲ ನಿಮಗೆ? ಅದಾರಿ ಅದಾರ. ಮತ್ತು ಅವ್ರದ್ದು ಆಶೀರ್ವಾದ ಅಂದ್ರೆ ಅವ್ರದ್ದು ಪ್ರೇರಣೆಯಿಂದ ನೀವು ಏನಾದರೂ ಒಳ್ಳೆ ಕೆಲಸ ಮಾಡಿರ್ಬೇಕಲ್ಲ? ಹಾಂ, ಮಾಡಿರ್ತೇವೆ ಸರ್. ಅವ್ರು ಏನು ಎಷ್ಟು ಇದು ಮಾಡ್ತಾರಲ್ಲ ಅಷ್ಟು ನಾವು ಬೆಳ್ಕೊಂತೀವಿ ಸರ್. ಅದೇ ಇರೋದು ಮನುಷ್ಯತ್ವ. ಅಂದರೆ ನಮಗೆ ಯಾರೇ ವೈರತ್ವ ಮಾಡಿರಲಿ. 2-3 ಸಲ ನೋಡೇನು ಸರ್ ಕಾರ್ದಾಗ. ಆಮೇಲೆ ಇನ್ನೊಂದು ಬೈಕ್ದ ಒಂದಿದೆ, ಅದು ಸಿಕ್ಕಿಲ್ಲ. ಯಾವುದು? ವೈರಿಗಳ ಆಶೀರ್ವಾದ ಅಂತ ಒಂದು ಅದು ಸಿಕ್ಕಿಲ್ಲ. ಅದನ್ನ ಹುಡ್ಕೋದು ಸಿಕ್ಕಿಲ್ಲ ಸರ್. ಕಾರ್ ಸಿಗಲಿಲ್ಲ ಅದು. ಅಲ್ಲ, ಅಂತೂ ಭಾಳ ಸಂತೋಷ ಆಯ್ತು. ಅದನ್ನೀಗ ನಿಮ್ಮ ಹಿಂದಲ್ದೊಂದು ವೀಡಿಯೋ ಮತ್ತು ಇದೊಂದು ವೀಡಿಯೋ ಸೇರಿಸಿ ಈಗ ಮತ್ತೆ ಯೂಟ್ಯೂಬ್ಗೆ ಹಾಕ್ತೀನಿ ಸನೇದ್ರಾಗ ನೋಡಿರಿ. ಭಾಳ ಭಾಳ ಧನ್ಯವಾದ. ನಿಮ್ಮ ನಂದಿನಿಯ ಒಂದು ಸೇವೆ ಏನು ಮುಂದುವರೆದೈತಿ ಇನ್ನೂ ಅಷ್ಟು ಶುಭವಾಗಲಿ, ಇನ್ನಷ್ಟು ಚೆಂದಾಗ ನಡೀಲಿ. ರೈತರಿಗೆ, ಹೈನುಗಾರರಿಗೆ ಮತ್ತು ಕೊಳ್ಳುವವರಿಗೆ, ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ತೀನಿ. ನಮಸ್ಕಾರ. ಬೀದಿ ನಾಯಿಗಳ ಹಾವಳಿ. ಇದು ಚನ್ನಬಸವೇಶ್ವರ ನಗರ. ಶಾಲಾ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ವೃದ್ಧರಿಗೆ ಎಷ್ಟು ಗಾಬರಿಯಾಗಿ ಮಾಡುವಂಥ ಸನ್ನಿವೇಶ. ಇದೊಂದು ಟೀ ಟ್ರೀ ಗಿಡ. ಬಡ್ಡಿಗೆ ಸುಮಾರಾಗಿ ಬಡ್ಡಿಗೆ ಕಡಿದ್ರೂ ಕೂಡ ಮತ್ತೆ ಚಿಗಿತಾ ಇದೆ. ಇದು ನಮಗೆ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ಜೀವನದಲ್ಲಿ ಎದುರಿಸಿ ಮತ್ತೆ ಎದ್ದು ನಿಲ್ಲಬೇಕು. ಹೊಸ ಹಸಿರನ್ನು ಕಾಣಬೇಕು, ಹೊಸ ಕೆಲಸವನ್ನು ಶುರು ಮಾಡಬೇಕು, ಹೊಸ ಜೀವನ ನಮ್ಮದಾಗಬೇಕು. ಎಂದಿಗೂ ಆ ಬೆಳೆಯುವ ಅಭಿವೃದ್ಧಿ ಒಂದು ಕಾರ್ಯಕ್ರಮ ತಪ್ಪಿಸಬಾರದು ಅನ್ನೋಂಥ ಒಂದು ಸಂದೇಶ. ಟೀ ಟ್ರೀ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.